ಕೊರೋನಾ ವೈರಸ್ ಆಯಿತು, ಅದನ್ನು ಎಲ್ಲರೂ ಕೂಡ ಮರಿಬೇಕು ಅನ್ನುವಷ್ಟರಲ್ಲಿ ಈಗ HMP ವೈರಸ್ ಆರ್ಭಟ ಶುರುವಾಗುವಂತಹ ಮುನ್ಸೂಚನೆ ಸಿಕ್ಕಿದೆ. ದೇಶಾದ್ಯಂತ ಮತ್ತೊಮ್ಮೆ ಚೀನಾ ವೈರಸ್ ಭೀತಿ ಶುರುವಾಗಿದೆ. ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ HMP ವೈರಸ್ ದೃಢವಾಗಿತ್ತು. ಗುಜರಾತ್ನಲ್ಲೂ ಕೂಡ HMP ವೈರಸ್ ಕಾಣಿಸಿಕೊಂಡಿತ್ತು. ಈಗ ನೆರೆಯ ಚೆನ್ನೈನಲ್ಲೂ ಕೂಡ HMP ವೈರಸ್ ಪತ್ತೆಯಾಗಿದೆ. ಚೆನ್ನೈನಲ್ಲಿ ಇರುವಂತಹ ಇಬ್ಬರಿಗೆ HMP ವೈರಸ್ ದೃಢವಾಗಿದೆ. ಭಾರತದಲ್ಲಿ HMP ವೈರಸ್ ಸೋಂಕಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗ್ತಾ ಇದೆ. ಕರ್ನಾಟಕದಲ್ಲಿ 2, ಗುಜರಾತ್ನಲ್ಲಿ 1 ಕೇಸ್. ಅದೇ ರೀತಿಯಾಗಿ ಚೆನ್ನೈನಲ್ಲೂ ಕೂಡ ಈಗ 2 ಕೇಸ್ಗಳು ಪತ್ತೆಯಾಗ್ತಾ ಇದೆ. ಜ್ವರ, ನೆಗಡಿ, ಕೆಮ್ಮಿನಿಂದ ಬಳಲ್ತಾ ಇದ್ದಂತಹ ಮಕ್ಕಳನ್ನು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು HMP ವೈರಸ್ ಕಾಣಿಸಿಕೊಂಡಿದೆ. ಖಾಸಗಿ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಭಯಪಡುವಂತಹ ಅಗತ್ಯತೆ ಇಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿರುವಂಥದ್ದು. ಹೆಚ್ಚು ಕಡಿಮೆ ಕೊರೋನಾ ವೈರಸ್ ಏನಿತ್ತು ಅದರ ಒಂದು ರೋಗ ಲಕ್ಷಣಗಳೇ HMP ವೈರಸ್ನಲ್ಲೂ ಕೂಡ ಇರುವಂಥದ್ದು. ಕೆಮ್ಮು, ನೆಗಡಿ, ಅದೇ ರೀತಿಯಾಗಿ ಕಫ ಕಟ್ಟುವಂಥದ್ದು, ಸುಸ್ತಾಗುವಂಥದ್ದು, ಉಸಿರಾಟದ ಸಮಸ್ಯೆ ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ HMP ವೈರಸ್ ಬಂದಂತಹ ಸಂದರ್ಭದಲ್ಲಿ. ಸದ್ಯಕ್ಕೆ 5ಕ್ಕೆ ಏರಿಕೆ ಆಗ್ತಾ ಇದೆ ದೇಶದಲ್ಲಿ. HMP ವೈರಸ್ ಸೋಂಕಿತರ ಸಂಖ್ಯೆ 5ಕ್ಕೆ ಏರಿಕೆ ಆಗ್ತಾ ಇದೆ. ಆರೋಗ್ಯ ಇಲಾಖೆಯಿಂದಲೂ ಕೂಡ ಕರ್ನಾಟಕದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಯಾವುದೇ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆ ಅವಶ್ಯಕತೆ ಇದೆ, ಎಚ್ಚರಿಕೆ ಇದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಹೀಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕಾಗತ್ತೆ. ನೋಡಿ, ಕೊರೋನಾ ಸಮಯದಲ್ಲಿ ಆದಂತಹ ರಾದ್ಧಾಂತಗಳೇನೇನಿದೆ, ಆ ಒಂದು ಸಂದರ್ಭದಲ್ಲಿ ಆದಂತಹ ಸಾವು ನೋವುಗಳೇನೇನಿದೆ ಅವನ್ನು ಇನ್ನೂ ಕೂಡ ಮರೆಯೋಕ್ಕಾಗ್ತಾ ಇಲ್ಲ. ಲಾಕ್ಡೌನ್ ಎದುರಿಸಿದ್ದಾಯಿತು, ಅದೇ ರೀತಿಯಾಗಿ ಅನೇಕ ಮಂದಿ ತಮ್ಮವರನ್ನು ಕಳೆದುಕೊಂಡ್ರು, ತಂದೆ ತಾಯಿಯನ್ನು ಕಳ್ಕೊಂಡ್ರು, ಅಣ್ಣ ತಮ್ಮಂದಿರನ್ನು ಕಳ್ಕೊಂಡ್ರು, ಅಕ್ಕ ತಂಗಿಯರನ್ನು ಕಳ್ಕೊಂಡ್ರು, ಮಕ್ಕಳನ್ನು ಕಳ್ಕೊಂಡ್ರು, ತಂದೆ ತಾಯಿಯನ್ನು ಕಳ್ಕೊಂಡ್ರು. ಹೀಗೆ ತಮ್ಮವರನ್ನು ಅನೇಕ ಮಂದಿ ಕೊರೋನಾ ಸಮಯದಲ್ಲಿ ಕಳ್ಕೊಂಡ್ರು. ಈಗ HMP ವೈರಸ್ ಕೂಡ ಚೀನಾದಲ್ಲಿ ಆರ್ಭಟಿಸ್ತಾ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಭಾರತದಲ್ಲೂ ಕೂಡ 5 ಕೇಸ್ಗಳು ಈಗ ಪತ್ತೆಯಾಗಿರುವಂಥದ್ದು. ಸೋಂಕಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗ್ತಾ ಇದೆ. ಚೆನ್ನೈನಲ್ಲಿ 2, ಕರ್ನಾಟಕದಲ್ಲಿ 2, ಗುಜರಾತ್ನಲ್ಲಿ 1 ಕೇಸ್ ಪತ್ತೆಯಾಗಿರುವಂಥದ್ದು. ಆರೋಗ್ಯ ಇಲಾಖೆ ಕೆಲವೊಂದು ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸುವುದರಲ್ಲಿದೆ. ಸಾಮಾಜಿಕ ಅಂತರ ಆಗಿರಬಹುದು, ಕೈ ತೊಳೆದುಕೊಳ್ಳುವುದಾಗೂ ಇರಬಹುದು, ಆಗಾಗ ಕಣ್ಣು, ಬಾಯಿ ಏನೇನಿದೆ ಅವುಗಳನ್ನು ಮುಟ್ಕೊಳ್ಳದೆ ಇರುವಂಥದ್ದು ಕೂಡ ಒಳ್ಳೆಯದು. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ದರೆ ತುಂಬ ಬೆಟರ್ ಅನಿಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.